ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಆಫ್ಟರ್ ಟಿ20 ವರ್ಲ್ಡ್ ಕಪ್ ಇವರು ಇನ್ನೊಂದು ಟಿ20 ಸೀರೀಸ್ ಅನೌನ್ಸ್ ಮಾಡಿದ್ದಾರೆ BCCI. ಅದು ಕೂಡ ಜಿಂಬಾಬ್ವೆ ವಿರುದ್ಧ. ಜಿಂಬಾಬ್ವೆನಲ್ಲಿ 5 ಟಿ20 ಮ್ಯಾಚ್ಗಳದ್ದು ಒಂದು ಸೀರೀಸ್ ಅನೌನ್ಸ್ ಮಾಡಿದ್ದಾರೆ, ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಟಿ20 ಬಂದು ಜುಲೈ 6, ಅಂದ್ರೆ ಜೂನ್ 29ಕ್ಕೆಲ್ಲ ಟಿ20 ವರ್ಲ್ಡ್ ಕಪ್ ಫೈನಲ್ ಮುಗಿದೋಗುತ್ತೆ. ಸೊ ಅದಾದ ನಂತರ ಏನಾದರೂ ಡಿಸಪಾಯಿಂಟ್ ಆದ್ರೂ ಜನಕ್ಕೆ ಬೇಜಾರಾಗಬಾರ್ದು ಅಂತ ಈ ಥರದ ಒಂದು ಸೀರೀಸ್ ಇಟ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಜಿಂಬಾಬ್ವೆ ಮೇಲೆ ಇಟ್ಟಿದ್ದಾರೆ. ಜೊತೆಗೆ BCCI ಸ್ವಲ್ಪ ಡಲ್ ಟೀಮ್ಗಳು ಯಾರಿದ್ದಾರೆ ಅಥವಾ ಏನದು ಬಡ ಕ್ರಿಕೆಟ್ ಮಂಡಳಿಗಳು ಯಾರಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರನೇ ಟೂರ್ ಮಾಡ್ತಾರೆ ಅವರ ದೇಶಗಳಿಗೆ. ಸೊ ಅವ್ರಿಗೆ ಅದರಿಂದ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅನ್ನೋದು ಒಂದಿದೆ. ಸೊ ಸೆಕೆಂಡ್ ಟಿ20 ಬಂದು ಜುಲೈ 7, ಥರ್ಡ್ ಟಿ20 ಬಂದು ಜುಲೈ 10, ಫೋರ್ತ್ ಟಿ20 ಜುಲೈ 13, ಫಿಫ್ತ್ ಟಿ20 ಬಂದು ಜುಲೈ 14. ಎಲ್ಲ ಕೂಡ ಹರಾರೆಯಲ್ಲಿ ನಡೀತಾ ಇದೆ. ಸೊ ಇದು ನೆಕ್ಸ್ಟ್ ಶೆಡ್ಯೂಲ್ ಆಫ್ಟರ್ ಟಿ20 ವರ್ಲ್ಡ್ ಕಪ್. ಮುಂದಿನ ಅಪ್ಡೇಟ್ನಲ್ಲಿ ICC ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ ಬಂದಿದೆ. ಬೆಸ್ಟ್ ಬೌಲರ್ ಆಗಿ ಈಗ ಇಂಗ್ಲೆಂಡ್ ವಿರುದ್ಧ ಸಖತ್ತಾಗಿ ಬೌಲಿಂಗ್ ಮಾಡಿದ ಮೇಲೆ ಜಸ್ಪ್ರೀತ್ ಬುಮ್ರಾ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ನಂಬರ್ 1 ಬೌಲರ್ ಆಗಿದ್ದಾರೆ. ಇದಕ್ಕೂ ಮುಂಚೆ ರವಿಚಂದ್ರನ್ ಅಶ್ವಿನ್ ಅವರು ಭಾರತದ ಪರದಿಂದ ನಂಬರ್ 1 ಟೆಸ್ಟ್ ಬೌಲರ್ ಆಗಿದ್ರು. ಸೊ ಈಗ 881 ಪಾಯಿಂಟ್ಸ್ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರು ನಂಬರ್ 1 ಬೌಲರ್ ಆಗಿದ್ದಾರೆ. ನಂಬರ್ 2 ನಲ್ಲಿ ಕಾಗಿಸೋ ರಬಾಡ ಸೌತ್ ಆಫ್ರಿಕಾ ಬೌಲರ್ 851 ಪಾಯಿಂಟ್ಸ್. ನಂಬರ್ 3 ಅಲ್ಲಿ ರವಿಚಂದ್ರನ್ ಅಶ್ವಿನ್ ಬಂದಿದ್ದಾರೆ ಈಗ 841. ಅದು ಬಿಟ್ಟರೆ ಇಂಡಿಯನ್ ಅಂದ್ರೆ ಇನ್ನು ರವೀಂದ್ರ ಜಡೇಜಾ ಮಾತ್ರ ಇರೋದು 9ನೇ ಸ್ಥಾನದಲ್ಲಿದ್ದಾರೆ 746. ಸೊ ಅಟ್ಲೀಸ್ಟ್ ಇಂಡಿಯನ್ ಟೀಮ್ನವರು 3 ಜನ ಇದ್ದಾರೆ ಅನ್ನೋದು ಒಂದು ಖುಷಿ. ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ, ಆಲ್ರೌಂಡರ್ ರ್ಯಾಂಕಿಂಗ್ನಲ್ಲಿ ಕೂಡ ರವೀಂದ್ರ ಜಡೇಜಾ ಮತ್ತೆ ಅಶ್ವಿನ್ ಇದ್ದೇ ಇರ್ತಾರೆ ಇದರಲ್ಲಿ. ಅದು ಬಿಟ್ಟರೆ 3 ಫಾರ್ಮ್ಯಾಟ್ಗಳಲ್ಲಿ ನಂಬರ್ 1 ಬೌಲರ್ ಆಗಿ ರೀಚ್ ಆಗಿರೋದು ಜಸ್ಪ್ರೀತ್ ಬುಮ್ರಾ ಅವರು. ಮೊದಲು ಕೂಡ ಒಂದ್ಸರಿ ಟಿ20ನಲ್ಲಿ ನಂಬರ್ 1 ಸ್ಲಾಟ್ಗೆ ರೀಚ್ ಆಗಿದ್ರು. ಅದಾದ ನಂತರ ODIನಲ್ಲೂ ಕೂಡ ಒಂದ್ಸರಿ ನಂಬರ್ 1 ಬೌಲರ್ ಆಗಿ ರೀಚ್ ಆಗಿದ್ರು. ಸೊ ಈಗ ಟೆಸ್ಟ್ ಅಲ್ಲೂ ಕೂಡ ನಂಬರ್ 1 ರೀಚ್ ಆದ್ಮೇಲೆ ಅವರು 3 ಫಾರ್ಮ್ಯಾಟ್ನಲ್ಲಿ ನಂಬರ್ 1 ರೀಚ್ ಆದ ಭಾರತದ ಏಕಮಾತ್ರ ಬೌಲರ್ ಅವರಾಗಿದ್ದಾರೆ. ಅದು ಬಿಟ್ಟರೆ ಬ್ಯಾಟ್ಸ್ಮನ್ಗಳಲ್ಲಿ ವಿರಾಟ್ ಕೊಹ್ಲಿ ಮಾತ್ರ ಇರೋದು 3 ಫಾರ್ಮ್ಯಾಟಲ್ಲಿ ನಂಬರ್ 1 ಬಂದಿರೋದು. ವಿರಾಟ್ ಕೊಹ್ಲಿ ಅವರು ODI, ಟೆಸ್ಟ್ ಮತ್ತೆ ಟಿ20 ಮೂರಲ್ಲೂ ಕೂಡ ಅವರು ಕೂಡ ನಂಬರ್ 1 ಬ್ಯಾಟ್ಸ್ಮನ್ ಆಗಿದ್ರು ICC ರ್ಯಾಂಕಿಂಗ್ನಲ್ಲಿ. ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಅನ್ನೋದಾದ್ರೆ ರಿಷಬ್ ಪಂತ್ ಅವ್ರನ್ನ ಈ ಸಾರಿ ಕ್ಯಾಪ್ಟನ್ ಮಾಡಬೇಕು ಮತ್ತೆ ವಾಪಸ್ಸು ಅಂತ ಒಂದು ಯೋಚನೆ ನಡೀತಾ ಇತ್ತು. ಯಾಕಂದ್ರೆ ಲಾಸ್ಟ್ ಅಲ್ಲಿ ಡೇವಿಡ್ ವಾರ್ನರ್ನ ಕ್ಯಾಪ್ಟನ್ ಮಾಡಿದ್ರು, ರಿಷಬ್ ಪಂತ್ ಆಕ್ಸಿಡೆಂಟ್ ಆಗಿ ರಿಕವರಿ ಸ್ಟೇಜ್ ಅಲ್ಲಿ ಇರೋದ್ರಿಂದ. ಬಟ್ ಈ ಸರಿನೂ ಕೂಡ ರಿಕಿ ಪಾಂಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಇನ್ನೂ ಡೌಟ್ ಇದೆ ಅವ್ರಿಗೆ. ವಿಕೆಟ್ ಕೀಪಿಂಗ್ ಮಾಡೋದು ಡೌಟ್ ಇದೆ, ಕ್ಯಾಪ್ಟನ್ ಆಗೋದು ಡೌಟ್ ಇದೆ. ಆಸ್ ಎ ಬ್ಯಾಟ್ಸ್ಮನ್ ಆಗಿ ಸಿಗೋ ಚಾನ್ಸಸ್ ಇದೆ ಅಷ್ಟೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರನ್ನ ಟೀಮ್ ಇಂಡಿಯಾಗೆ ಆಲ್ರೆಡಿ ಟಿ20 ವರ್ಲ್ಡ್ ಕಪ್ಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವತ್ತು ರಾಹುಲ್ ದ್ರಾವಿಡ್ ಹೇಳಿದ್ರು. ರಿಷಬ್ ಪಂತ್ ಮತ್ತೆ ಇಶಾನ್ ಕಿಶನ್ ಇದ್ದಾರೆ ಟಿ20 ವರ್ಲ್ಡ್ ಕಪ್ಗೆ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಅಂತ. ಬಟ್ ಅದು ಸುಳ್ಳಾಗುತ್ತೆ, ಯಾಕಂದ್ರೆ IPLಗೆ ಫಿಟ್ ಆಗಲಿಲ್ಲ ಅಂದಮೇಲೆ ಟಿ20 ವರ್ಲ್ಡ್ ಕಪ್ ಫಿಟ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ IPL ಮೇಲೆನೇ ಟಿ20 ವರ್ಲ್ಡ್ ಕಪ್ಗೆ ಟೀಮ್ ಸೆಲೆಕ್ಷನ್ ಆಗೋದು. ಸೊ ಇವ್ರು ವಿಕೆಟ್ ಕೀಪಿಂಗ್ ಮಾಡಲಿಲ್ಲ ಅಂತಂದ್ರೆ ರಿಷಬ್ ಪಂತ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಟಿ20 ವರ್ಲ್ಡ್ ಕಪ್ ಅಲ್ಲಿ ಸ್ಥಾನ ಇಲ್ಲ ಅಂತ ಅನಿಸುತ್ತೆ ನಮಗೆ. ಮುಂದಿನ ಅಪ್ಡೇಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಥರ್ಡ್ ಟೆಸ್ಟ್, ಫೋರ್ತ್ ಟೆಸ್ಟ್ಗೂ ಕೂಡ ಅವೈಲಬಲ್ ಇಲ್ಲ ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ. ಜೊತೆಗೆ ಫಿಫ್ತ್ ಟೆಸ್ಟ್ಗೂ ಕೂಡ ಅನ್ಅವೈಲಬಲ್ ಆಗ್ಬೋದು ಅಂತಾನೂ ರಿಪೋರ್ಟ್ ಬರ್ತಾ ಇದೆ. ಸೊ ಟೀಮ್ ಸೆಲೆಕ್ಷನ್ ಇವತ್ತು ಸಂಜೆ ಆಗ್ತಾ ಇದೆ. ಅದರಲ್ಲಿ ಏನಾದ್ರು ಹೆಸರಿದ್ರೆ ಮಾತ್ರ ಗ್ಯಾರಂಟಿ, ಹೆಸರಿಲ್ಲ ಅಂತಂದ್ರೆ 3 ಟೆಸ್ಟ್ಗೂ ಸೆಲೆಕ್ಟ್ ಮಾಡ್ತಾರೆ ಟೀಮ್ನ. ಸೊ ಹೆಸರಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಈ ಎಂಟೈರ್ ಸೀರೀಸ್ ಆಡ್ತಾ ಇಲ್ಲ ಅಂತಾನೆ ಅರ್ಥ. ಅದಕ್ಕೂ ಮುಂಚೆ ನಾಸಿರ್ ಹುಸೇನ್ ಅವರು ಹೇಳಿದ್ರು, ವಿರಾಟ್ ಕೊಹ್ಲಿ ಏನಾದ್ರು ವಾಪಸ್ ಥರ್ಡ್ ಟೆಸ್ಟ್ಗೆ ಕಂಬ್ಯಾಕ್ ಮಾಡಿದ್ರೆ ಇಂಡಿಯಾ ಒಂದು ನಿರ್ದಯವಾಗಿ ಆಡ್ತಾರೆ ಅಂತ, ಒಂದು ರುತ್ಲೆಸ್ ಆಗಿ ಕ್ರಿಕೆಟ್ ಆಡ್ಬೋದು ಅವರು ಟೀಮ್ ಇಂಡಿಯಾ ಪೂರ್ತಿ ಇಂಗ್ಲೆಂಡ್ ಮೇಲೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ ಅದು ಕೂಡ ನಿಜ. ವಿರಾಟ್ ಕೊಹ್ಲಿ ಬಂದ್ರೆ ನಿಜವಾಗ್ಲೂ ಅದೊಂದು ಎನರ್ಜಿನೇ ಬೇರೆ ಇರುತ್ತೆ, ಅಗ್ರೆಷನ್ ಚೆನ್ನಾಗಿರುತ್ತೆ ಟೀಮ್ ಇಂಡಿಯಾದು. ಬೌಲರ್ಸ್ಗಳದಾಗಲಿ ಬ್ಯಾಟ್ಸ್ಮನ್ಗಳದಾಗಲಿ ಒಂದು ಪವರ್ ಇರುತ್ತೆ, ಸಪೋರ್ಟ್ ಇರ್ತದೆ. ಸೊ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಮ್ಯಾಚನ್ನ ವಿರಾಟ್ ಕೊಹ್ಲಿ ಇದ್ದಾಗ. ಸೊ ಈಗ ವಿರಾಟ್ ಕೊಹ್ಲಿ ಡೌಟ್ ಅಂತ ಬರ್ತಾ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಸಂಜೆ ನೋಡೋಣ, ಸ್ಕ್ವಾಡ್ ಬಂದಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಮತ್ತೆ ಮುಂದಿನ ಅಪ್ಡೇಟ್ನಲ್ಲಿ ಮೊಹಮ್ಮದ್ ಸಿರಾಜ್, KL ರಾಹುಲ್ ಮತ್ತೆ ರವೀಂದ್ರ ಜಡೇಜಾ ಫಿಟ್ನೆಸ್ ಅಲ್ಲಿ ಒಂದು ಏನೋ ಫಿಟ್ನೆಸ್ ಹತ್ರ ಬರ್ತಾ ಇದ್ದಾರೆ. ಅವರು ಹುಷಾರಾಗ್ತಾ ಇದ್ದಾರೆ, ರಿಕವರ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಥರ್ಡ್ ಟೆಸ್ಟ್ಗೆ ಅವ್ರು ಸೆಲೆಕ್ಟ್ ಆಗ್ಬೋದು ಅಂತಾನೂ ಬಂದಿದೆ. ಅದ್ರಲ್ಲಿ ಮೊಹಮ್ಮದ್ ಸಿರಾಜ್ ಏನು ಇಲ್ಲ, ಅವ್ರಿಗೆ ರೆಸ್ಟ್ ಕೊಟ್ಟಿದ್ದು ಅಷ್ಟೇ. ಬಟ್ ರಾಹುಲ್ ಮತ್ತೆ ಜಡೇಜಾ ಒಂದು ಫಿಟ್ನೆಸ್ ಥರ್ಡ್ ಟೆಸ್ಟ್ಗೆ ಕಂಬ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿರಾಜ್ಗೆ ಆಡಿಸ್ಬೋದು, ಯಾಕಂದ್ರೆ ಜಸ್ಪ್ರೀತ್ ಬುಮ್ರಾಗೆ ಏನಾದ್ರು ರೆಸ್ಟ್ ಕೊಟ್ಟರೆ ಸಿರಾಜ್ನ ಆಡಿಸ್ಬೋದು ಅನ್ನೋದು ಒಂದು ಕೂಡ ಅಪ್ಡೇಟ್ ಇದೆ. ಬಟ್ ಯಾವುದು ರೂಮರ್ ಸುಳ್ಳು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಇವತ್ತು ಸ್ಕ್ವಾಡ್ ಅನ್ನೋದಾಗಲೇ ಕರೆಕ್ಟಾಗಿ ಗೊತ್ತಾಗುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ಇಂಗ್ಲೆಂಡ್ ಬ್ಯಾಸ್ ಬಾಲ್ ಮೂಲಕ ಮ್ಯಾಚ್ಗಳನ್ನ ಗೆದ್ಕೊಂಡು ಬರ್ತಾ ಇರ್ಬೋದು ಕಂಟಿನ್ಯೂಸ್ ಆಗಿ. ಆದರೆ ಒಂದು ಕಡೆ ಅಲ್ಲಿ ಒಬ್ಬ ಸೀನಿಯರ್ ಪ್ಲೇಯರ್ ಅಂದ್ರೆ ಜೋ ರೂಟ್ 11,000 ರನ್ ಕಂಪ್ಲೀಟ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು. ಆದರೆ ಅವರು ಬ್ಯಾಸ್ ಬಾಲ್ ಆಡ್ಕೊಂಡೇ ಕಂಪ್ಲೀಟ್ ಮಾಡಿಲ್ಲ. ರೀಸೆಂಟ್ ಆಗಿ ಅವರು ಬ್ಯಾಸ್ ಬಾಲ್ ಸ್ಟಾರ್ಟ್ ಮಾಡಿದ್ರು ಟೀಮ್ ಇಂಗ್ಲೆಂಡ್. ಸೊ ಅದ್ರ ಮಧ್ಯದಲ್ಲಿ ಇವರು ಕೂಡ ಒಂದು ಬದಲಾವಣೆ ಮಾಡ್ಕೋಬೇಕಾಗಿ ಬಂದಿತ್ತು ಅವ್ರ ಬ್ಯಾಟಿಂಗ್ ಅಲ್ಲಿ. ಸೊ ಆರಾಮಾಗಿ ನಿಧಾನಕ್ಕೆ ಟ್ರೆಡಿಷನಲ್ ಟೆಸ್ಟ್ ಕ್ರಿಕೆಟ್ ಹೇಗೆ ಆಡ್ತಿದ್ರು ಆ ಥರ ಆಡ್ತಾ ಇದ್ರು ಮೊದಲು. ಬಟ್ ಈಗ ಇವರ ಒಂದು ಟೀಮ್ನ ಕೋಚ್ನ ಬಲವಂತಕ್ಕಾಗಿ ಅವರು ಬ್ಯಾಸ್ ಬಾಲ್ ಆಡಕ್ಕೆ ಹೋಗಿ ವಿಕೆಟ್ನ ಒಪ್ಪಿಸ್ತಾ ಇದ್ದಾರೆ ಅಂತ ಮೈಕಲ್ ವಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೀಮ್ ಇಂಗ್ಲೆಂಡ್ ಗೆಲ್ಲಬೇಕು ಅಂತಂದ್ರೆ ಎಲ್ಲರೂ ಕೂಡ ಬ್ಯಾಸ್ ಬಾಲ್ ಆಡಬೇಕಾದ ಅವಶ್ಯಕತೆ ಇಲ್ಲ. ಏನು ಜೋ ರೂಟ್ ಅವರು ಅಬ್ಯಾಂಡನ್ ಮಾಡಬೇಕು ಬ್ಯಾಸ್ ಬಾಲ್ನ, ಅವ್ರು ನ್ಯಾಚುರಲ್ ಕ್ರಿಕೆಟ್ ಆಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಅಪ್ಡೇಟ್ನಲ್ಲಿ ಇಶಾನ್ ಕಿಶನ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ, ರಣಜಿ ಆಡ್ತಾ ಇಲ್ಲ ಅಂತ ಒಂದು ಅಪ್ಡೇಟ್ ಬಂದಿತ್ತು. ರಾಹುಲ್ ದ್ರಾವಿಡ್ ಅವರು ಹೇಳಿದ್ರು ಅವರು ರಣಜಿ ಆಡ್ತಾ ಇಲ್ಲ, ಅವರು ಆ ಮ್ಯಾಚ್ ಆಡಿದ್ರೆ ಮಾತ್ರ ನಾವು ಮ್ಯಾಚ್ ಟೀಮ್ಗೆ ಸೆಲೆಕ್ಟ್ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರು ರಾಹುಲ್ ದ್ರಾವಿಡ್ ಅವರು. ಬಟ್ ಇಶಾನ್ ಕಿಶನ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ ಕ್ರಿಕೆಟ್ನ. ಆದರೆ ಅವರು ಮಾಡ್ತಾ ಇರೋದು ಯಾರ ಜೊತೆ ಅಂದರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ. ರಣಜಿ ಕೂಡ ಆಡಿಲ್ಲ ಅಲ್ಲಿ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ಫುಲ್ ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಕಾಣಿಸ್ತಾ ಇದೆ. ಬಟ್ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು ಮುಂಬೈ ಇಂಡಿಯನ್ಸ್ಗೋಸ್ಕರ. ನೆಕ್ಸ್ಟ್ IPL ಬರ್ತಾ ಇದೆ. ಸೊ ಮುಂಬೈ IPL ಆಡೋಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೊರತು ಅವರು ಟೀಮ್ ಇಂಡಿಯಾಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಮಾಡಿದ್ರೆ ಅವ್ರು ರಣಜಿಗೆ ಹೋಗಬೇಕಾಗಿತ್ತು. ಈ ಪ್ರಾಕ್ಟೀಸ್ಗೆಲ್ಲ ಸೆಲೆಕ್ಟ್ ಅಂತೂ ಮಾಡಲ್ಲ, ಯಾವುದೇ ಪ್ರಾಕ್ಟೀಸ್ ಸೆಷನ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಲ್ಲ ಟೀಮ್ ಇಂಡಿಯಾಗೆ.
ಅವ್ರು ಏನಾದರೂ ಅಟ್ಲೀಸ್ಟ್ ಎಷ್ಟೋ ರಣಜಿ ಮ್ಯಾಚಸ್ ಆಯಿತು ಎಲ್ಲ ರಣಜಿಯಲ್ಲಿ ಪರ್ಫಾರ್ಮ್ ಮಾಡಿ ರಜತ್ ಪಟಿದಾರ್ ಇರ್ಬೋದು, ಸರ್ಫರಾಜ್ ಖಾನ್ ಇರ್ಬೋದು ಟೀಮಿಗೆ ಬಂದರು. ಸೌರಭ್ ಕುಮಾರ್ ಅವರು ಕೂಡ ಸ್ಪಿನ್ನರ್, ರವೀಂದ್ರ ಜಡೇಜಾ ಇಲ್ದಿರೋರಿಗೆ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ರು. ಎಲ್ಲರೂ ಎಲ್ಲಿಂದ ಸೆಲೆಕ್ಟ್ ಮಾಡಿದ್ರು ಅಂದರೆ ಡೊಮೆಸ್ಟಿಕ್ಕಿಂದನೇ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಇಶಾನ್ ಕಿಶನ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡದೇ ಇರೋದ್ರಿಂದ ಅವರು ಮತ್ತೆ ಕಮ್ಬ್ಯಾಕ್ ಮಾಡೋದು ಕಷ್ಟ ಟೀಮ್ಗೆ ತುಂಬ ಅಂತ ಅನ್ಸುತ್ತೆ. ಅವರು ಮುಂಬೈ ಇಂಡಿಯನ್ಸ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ. ಮತ್ತೊಂದು ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ನೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.